ಅವ್ರು ಯಾವತ್ತೂ ಶ್ರೇಯವಾದ ಮಾರ್ಗವನ್ನು ಹಿಡಿದಿದ್ರು, ಒಳ್ಳೆಯ ಮಾರ್ಗವನ್ನು ಮಾತ್ರ ಹಿಡಿದಿದ್ರು. ಇವು ಎರಡು ದಾರಿಯೊಳಗ ಒಂದು ಶ್ರೇಯ ಮಾರ್ಗ, ಶ್ರೇಯ ದಾರಿ, ಇನ್ನೊಂದು ಪ್ರೇಯ ದಾರಿ, ನರಕಕ್ಕೆ ಹೋಗೋ ದಾರಿ. ಇದರೊಳಗ ಈ ಪರಮಾತ್ಮನ ಕಡೆಗೆ ಕೈಲಾಸಕ್ಕೆ ಹೋಗುವ ಶ್ರೇಯ ಮಾರ್ಗ ಏನೈತಿ ನೋಡ್ರಿ, ಅಲ್ಲಿ ಒಟ್ಟ ಮಂದಿನ ಇಲ್ಲಿ ಹೋಗಾಕ ದಾರಿ ಖಾಲಿ. ಈ ನರಕಕ್ಕೆ ಹೋಗೋ ದಾರಿ ಏನೈತಿ ನೋಡ್ರಿ ತುಂಬೈತಿ, ಒತ್ತಾಡ್ಕೋತ ಹೊಂಟಾರ ಮಂದಿ ದಾರಿ ಹಿಡಿಸಲಾರ್ದಂಗ. ಎಲ್ಲಿಗೆ? ನರಕಕ್ಕ. ಎಲ್ಲಿದಾರ್ರಿ, ಎಲ್ಲಿ ಹೊಂಟಾರ, ಯಾರ ದಾರಿ ಅಂತ ನೀವ್ ಅಂದಿರಿ. ಈಗ ನಾವು ನೀವು ಹೊಂಟದ ದಾರಿನ ಇದೆ. ನಾವೆಲ್ಲ ಯಾವ ದಾರ್ಯಾಗ ಹೊಂಟೀವ್ರಿ? ನರಕಕ್ಕೆ ಹೋಗೋ ದಾರ್ಯಾಗನ ಹೊಂಟೀವಿ. ನರಕದೊಳಗೆ ಕೆಟ್ಟ ದುಃಖ ಅದ, ಕೆಟ್ಟ ನೋವದ. ನಾವು ಇಲ್ಲಿಯೂ ಅನುಭವಿಸಿದ್ದ ದುಃಖನೇ, ಇನ್ನು ಮುಂದೆ ಇದಕ್ಕಿಂತ ದುಃಖದ ಅಲ್ಲಿ ಮತ್ತೆ ಅದೇ ದಾರ್ಯಾಗನ ಹೊಂಟಿದ್ವಿ ನಾವೆಲ್ಲ. ಎಷ್ಟು ಶಾಣ್ಯರು ಇರ್ಬೇಕು ನಾವು. ಒಳ್ಳೆಯ ಮಾರ್ಗವನ್ನು ಯಾರು ಹೇಳಾಕ ಬಂದ್ರ ಅವ್ರಿಗೆ ನಾವು ಸಿಟ್ಟಿಗೆ ಬರ್ತೀವ್ರಿ. ತಮ್ಮ ಅದಲ್ಲೋ, ಅದು ಮಾಡಬಾರದು, ಅದು ಕೆಟ್ಟದ್ದದ, ಅದನ್ನ ಮಾಡಬೇಡ ಅಂತಂದ್ರೆ ಆ ಹೇಳೋರಿಗೆ ನಾವು ಇಟ್ಟು ಕೆಟ್ಟ ಸಿಟ್ಟಿಗೆ ಬರ್ತೀವಿ. ಏನಾರ ತಗೊಂಡ ಅವ್ರನ್ನ ಬಡಿಲೇನ ಅಂತ ಒಟ್ಟು ಸಿಟ್ಟು ಬರ್ತದ ನಮಗೆ ನೋಡ್ರಿ. ಅಂದ್ರ ನಾವು ಮತ್ತೊಟ್ಟು ಇಲ್ಲಿಯೂ ದುಃಖ ಅನುಭವಿಸೋದು, ಮುಂದೂ ಏನಪ್ಪಾ ಅಂತಂದ್ರ ದುಃಖದ ಲೋಕಕ್ಕನ ಹೋಗಾಕ ಪ್ರಯತ್ನ ಮಾಡಾಕತ್ತೀವಿ. ನಾವು ಹೋಗಾಕ ಪ್ರಯತ್ನ ಮಾಡಾಕತ್ತೀವಿ. ಆದ್ರೆ ಸಂತರ ಹಂಗಲ್ಲ. ಪಾಂಡುರಂಗನ ಪರಮ ಭಕ್ತನಾಗಿರ್ತಕ್ಕಂಥ ತುಕಾರಾಮನಿಗೆ ಇದು ಎಲ್ಲ ಗೊತ್ತಿತ್ತು ಅವನಿಗೆ. ಅದಕ್ಕೆ ಅವ ಯಾವ ಮಾರ್ಗವನ್ನು ಹಿಡಿದಿದ್ದ ಅಂತಂದ್ರ ಶ್ರೇಯ ಮಾರ್ಗ. ಶ್ರೇಯ ಮಾರ್ಗ, ಶ್ರೇಯ ಮಾರ್ಗದೊಳಗೆ ದುಃಖ, ಫಸ್ಟ್ ದುಃಖ ಅನ್ನಿಸ್ತದ, ಮೊದಲು ಸ್ವಲ್ಪ ದುಃಖ ಅಂದಂಗ ಅನಿಸ್ತದ, ಆದ್ರ ನಂತರ ಬಹಳ ದೊಡ್ಡ ಸುಖ ಇರ್ತದ ಅದರೊಳಗ. ಇದು ಹೆಂಗದ ಅಂತಂದ್ರ ಮೊದಲು ಚಲೋ ಅನ್ನಿಸ್ತದ, ನಂತರ ಬಹಳ ನೋವನ್ನ ಅನುಭವಿಸ್ತೀವಿ. ಈಗೂ ನೋವ, ದುಃಖ, ಮುಂದೂ ದುಃಖ. ಅದಕ್ಕೆ ಇದೀಗ ಅವ್ರು ಸರ್ ಹಾಡಿದ್ರಲ್ಲ, ಏನ್ ಹಾಡಿದ್ರು ಅಂತಂದ್ರ, ನಾನೇಕೆ ಬಡವನು ನಾನೇಕೆ ಪರದೇಶಿ, ಶ್ರೀನಿಧಿ ಹರಿಯನಗೆ ನೀನಿರುವ ತನಕ ನಾನೇಕೆ ಬಡವನು ನಾನೇಕೆ ಪರದೇಶಿ. ಆ ಚಂದ ಹಾಡ್ತಾರ ಕನಕದಾಸ. ನಾ ಯಾಕೆ ಬಡವ, ನೀ ಇರು ತನಕ. ನೋಡ್ರಿ, ಶ್ರೀನಿಧಿ ಹರಿ ನೀನಿರುವ ತನಕ ನಾನೇಕೆ ಬಡವನು. ನನ್ನ ಬಡವ್ರಂತ ಯಾರಿಗಂತಾರ ಅಂದ್ರ, ಒಂದು ಹೊತ್ತಿನ ಊಟ ಸಿಗಲಿಲ್ಲ ಅಂದ್ರ ಅವ ಬಡು. ಅವ ಅಂತಾನ, ಹೆಂಡತಿ ಮಕ್ಕಳು ತಂದೆ ತಾಯಿಗಳಿಗೆ ತಂದ ಹಾಕುವವ ನೀನಿರುವಾಗ ನಾನೇಕೆ ಬಡವನು. ಇಷ್ಟ ಮಿತ್ರನು ನೀನು, ಬಂಧು ಬಳಗವು ನೀನು. ಯಾರು? ಪರಮಾತ್ಮ. ಈ ಅವ್ ಕೇಳ್ತಾನ, ನನ್ನ ಯಾರು ಹುಟ್ಟಿಸ್ಯಾರ? ನೀನ ಹುಟ್ಟಿಸಿ, ಮತ್ತೆ ನೀನ ಹಾಕಬೇಕಲ್ಲ. ಈಗ ನಿಮ್ಮ ಮಕ್ಕಳಿಗೆ ನೀವು ಹಡದಿರಿ ಅಂದ್ರೆ ಅವಕ್ಕೆ ದೊಡ್ಡ ಆಗೋ ತಕ ಯಾರು ಜಾಕ ಮಾಡ್ತಾರ? ನೀವೇ ಮಾಡ್ತೀರಿ. ಮನ್ಯಾಗ ಇರ್ಲಿಲ್ಲ ಅಂದ್ರೆ ಭಿಕ್ಷಾ ಬೇಡ್ಕೊಂಡು ತಂದ ಮಕ್ಕಳಿಗೆ ಹಾಕತಾಳ ತಾಯಿ. ಹಂಗ ಹೇ ಪರಮಾತ್ಮ, ಹೇ ಪಾಂಡುರಂಗ, ನೀ ನನ್ನ ಹುಟ್ಟಿಸಿ ಅಂತಂದ್ರ ನೀನ ನನಗೆಲ್ಲ ಹಾಕಬೇಕಲ್ಲಪ್ಪ. ನಾ ಯಾಕ ಕಾಳಜಿ ಮಾಡಕ್ ಹೋಗ್ಲಿ, ನಾ ಯಾಕ ಅಂಜಕ್ ಹೋಗ್ಲಿ? ನಾನೇಕೆ ಬಡವನು ನಾನೇಕೆ ಪರದೇಶಿ. ಪರದೇಶಿ ಅಂತಂದ್ರ ಯಾರಿಗೆ ಅವು ಇಲ್ಲ, ಯಾರಿಗೆ ಅಪ್ಪಿಲ್ಲ, ಯಾರಿಗೆ ಸಂಬಂಧಿಕರಿಲ್ಲ, ಅವ್ರಿಗೆ ಪರದೇಶಿ ಅಂತಾರಲ್ಲ. ನಾನ್ಯಾಕ ಪರದೇಶಿ? ನನಗ ನೀನದಿಯಲ್ಲ ಪರಮಾತ್ಮ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಭಗವದ್ಗೀತೆ ಹೇಳ್ತದ ಏನು? ಹೇ ಪರಮಾತ್ಮ, ನೀ ನನ್ನ ತಂದೆ, ನೀ ನನ್ನ ತಾಯಿ, ನೀ ನನ್ನ ಬಂಧು, ನೀ ನನ್ನ ಬಳಗ ಇರುವಾಗ ನಾಯಕ ಬಡೋರಿ, ನಾನ್ಯಾಕ ಪರದೇಶಿ? ನೀ ಇರು ತನಕ ಇದು ಧೈರ್ಯ ಬೇಕು. ಆದ್ರ ದೇವರಿಗಿಂತಲೂ ತುಕಾರಾಮ ಎಷ್ಟು ಭಕ್ತಿಯೊಳಗ ನಿಷ್ಠ ಅಂತಂದ್ರ, ದೇವರು ಯಾರ ಮೂಲಕರೇ ಕೊಲ್ಲಕತ್ತ ಕೊಟ್ಟು ಕಳಿಸ್ತಾನೆ ಇವ್ರ ಮನೆಗೆ.
ಆದ್ರೂ ತಗೋವಲ್ಲ ತುಕಾರಾಮ, ಬ್ಯಾಡಂತನವ. ನಮಗೆ ಹೆಚ್ಚಿಂದ ಎದಕ್ಕೆ ಬೇಕ್ರಿ? ನನಗೆ ಎಟ್ಟು ತಿನ್ನಾಕ ಹೊಟ್ಟಿಗೆ, ನನಗ ಉಡಾಕ, ನನ್ನ ಮಕ್ಕಳಿಗೆ ಇವತ್ತಿಂದ ಇವತ್ತಾದ್ರೆ ಸಾಕ. ನಾಳಿದು ಪರಮಾತ್ಮ ಅದಾನ, ಮತ್ತ ಹುಟ್ಟಿಸಿದ ಪರಮಾತ್ಮ ನೀನು, ನಿನಗೆ ಚಿಂತೆ ಅಲ್ಲದ ನನಗೇನು ಚಿಂತೆ ಅದ ಅಂತ ನಾವ. ಯಾರ ಕೊಟ್ಟು ಕಳಿಸಿದ್ರ ಒಟ್ಟ ತಗೊಳಂಗಿಲ್ಲ ತುಕಾರಾಮ. ಒಂದ್ಸಾರಿ ಹೇಗ ಕೀರ್ತನ ಹೇಳ್ತಿದ್ದಂತ ತುಕಾರಾಮ, ಬಹಳ ದೊಡ್ಡ ಕೀರ್ತನಕಾರ ತುಕಾರಾಮ. ಯಾರ ಬಗ್ಗೆ ಹೇಳ್ತಿದ್ದ ಅಂತಂದ್ರ ಇದ ಸಂತರ ಬಗ್ಗೆ, ಪಾಂಡುರಂಗನ ಬಗ್ಗೆ, ಪರಮಾತ್ಮನ ಬಗ್ಗೆ. ಪಾಂಡುರಂಗ ಅಂತಂದ್ರೆ ಅದು ಕೃಷ್ಣನ ಅವತಾರ, ಕೃಷ್ಣ ಪರಮಾತ್ಮ, ವಿಷ್ಣು ಪರಮಾತ್ಮ, ವಿಷ್ಣುವಿನ ಅವತಾರ ಪಾಂಡುರಂಗ. ಮಹಾರಾಷ್ಟ್ರದೊಳಗೆ ಬಂದ ಪಾಂಡುರಂಗನ ನಾಮದಿಂದ ಎಲ್ಲ ಸಂತರನ್ನು ಉದ್ಧಾರ ಮಾಡಿದ, ಎಲ್ಲ ಸಂತರನ್ನು ಉದ್ಧಾರ ಮಾಡಿದ ಪಾಂಡುರಂಗ. ಸಂತ ತುಕಾರಾಮ ಪಾಂಡುರಂಗನ ಕೀರ್ತನೆಯನ್ನು ಮಾಡುವಾಗ ಯಾವತ್ತು ಪಾಂಡುರಂಗ 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 ಅಂತ ತಿಳ್ಕೊಂಡ ಪಾಂಡುರಂಗನ ಕೀರ್ತನೆ ಮೃದಂಗ ಹಾಕೊಂಡು ಕೊಳ್ಳಾಗ ತಾಳ ಹಾಕೊಂಡ ಪಾಂಡುರಂಗನ ಮಹಿಮೆಯನ್ನ ಹೇಳ್ತಿದ್ದ. ಹಿಂಗ ಸಾವಿರ ಸಾವಿರ ಮಂದಿ ಕುಂತಿದ್ರು. ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ, ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡ್ತಿದ್ದ. ತಾಸಗಂಟ್ಲೆ ಕೀರ್ತನ ಹೇಳ್ತಿದ್ದ, ಭಾಗವತ ಹೇಳ್ತಿದ್ದ, ವಿಷ್ಣು ಪರಮಾತ್ಮನ ಚರಿತ್ರೆಯನ್ನು ಹೇಳ್ತಿದ್ದ. ಸಾವಿರ ಸಾವಿರ ಮಂದಿ ಕೂರುತ್ತಿದ್ರು. ಆದ್ರೆ ಒಂದು ಪ್ರಸಂಗ ಏನಾಗಿತ್ತು ಅಂತಂದ್ರ, ಅವತ್ತಿನ ಕಾಲದೊಳಗೆ ಶಿವಾಜಿ ಮಹಾರಾಜರಿದ್ದರು. ನೀವೆಲ್ಲ ಕೇಳಿರಲ್ಲ, ಮಹಾರಾಷ್ಟ್ರದೊಳಗ ಶಿವಾಜಿ ಮಹಾರಾಜ್ ಅಂತಂದ್ರ ದೊಡ್ಡ ರಾಜ. ಅವ ಬಹಳ ದೊಡ್ಡ ರಾಜ ಶಿವಾಜಿ ಮಹಾರಾಜ್, ಬಹಳ ದೊಡ್ಡ ಶೂರ. ಆವತ್ತಿನ ಕಾಲದೊಳಗ ಬಹುತೇಕ ಎಲ್ಲರನ್ನ ಹೊಡೆದು ಓಡಿಸಿ ಬಹಳ ದೊಡ್ಡ ಶಕ್ತಿವಂತನಾಗಿರುತ್ತಿದ್ದ. ಯಾರು ಅಂತಂದ್ರ ಶಿವಾಜಿ ಮಹಾರಾಜ್. ಅವರ ತಾಯಿ ಹೆಸರೇನು ಅಂತಂದ್ರ ಜೀಜಾ. ಅವರ ತಾಯಿ ಹೆಸರು ಜೀಜಾಬಾಯಿ. ಸಂತ ತುಕಾರಾಮನ ಹೆಂಡತಿ ಹೆಸರು ಜೀಜಾಬಾಯಿ. ಸಂತ ತುಕಾರಾಮ ಕೀರ್ತನ ಮಾಡುವ ಸಂದರ್ಭದೊಳಗ ಶಿವಾಜಿ ಮಹಾರಾಜಗ ರಾತ್ರಿ ಔರಂಗಜೇಬ್ ಅಂತ ತಿಳ್ಕೊಂಡ ಒಬ್ಬ ಬಾಜು ಇರ್ತಕ್ಕಂಥ ರಾಜ ಇವನ ಮೇಲೆ ದಂಡೆತ್ತಿ ಯುದ್ಧಕ್ಕೆ ಬಂದ. ಯಾರೂ ಇಲ್ಲದ ಸಂದರ್ಭದೊಳಗ ಶಿವಾಜಿನ ಒಬ್ಬನ್ನ ಹಿಡಿದ ಅವನ್ನ ಕೊಂದು ಬಿಡ್ಬೇಕಂತ ತಿಳ್ಕೊಂಡ ಬೆನ್ನು ಹತ್ತಿದ್ರು ಶಿವಾಜಿ ಮಹಾರಾಜನಿಗೆ. ಒಬ್ಬನೇ ಇದ್ದ ಶಿವಾಜಿ ಮಹಾರಾಜ್. ಅವರ ಸಾವಿರ ಸಾವಿರ ಮಂದಿ ಸೈನಿಕರು, ಅವ್ರ ಕೈಯೊಳಗ ಬಂದೂಕ, ಅವ್ರ ಕೈಯೊಳಗ ಹತಾರ, ಪಿಸ್ತೂಲ ಇವೆಲ್ಲ ಇದ್ದು. ಶಿವಾಜಿ ಮಹಾರಾಜ ಈ ಒಂದು ಸಂದರ್ಭದೊಳಗ ಇವ್ರನ್ನ ತಪ್ಪಿಸಿಕೊಂಡು ಬರ್ಬೇಕಂತ ಹೇಳಿ ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡಿದ್ರು. ಅವರು ಬಹಳ ಮಂದಿ ಇದ್ರು. ಈ ಆ ಕಡೆ ಬರ್ತಿದ್ರಿ ಎದುರುಗಡೆ. ಶಿವಾಜಿ ಮಹಾರಾಜ ತಪ್ಪಿಸಿ ಒಂದು ಓಣಿಗೆ ಬಂದ. ಎಲ್ಲಿಗೆ ಬಂದ ಅಂತಂದ್ರೆ ಸಂತ ತುಕಾರಾಮನ ಕೀರ್ತನ ನಡೆದಿತ್ತು. ಸಾವಿರ ಮಂದಿ ಕೂತಿದ್ರು. ಸಾವಿರಾರು ಮಂದಿ ಸಂತ ತುಕಾರಾಮನ ಕೀರ್ತನ ಕೇಳಾಕ ಕುಂತಾಗ ಹಿಂಗ ದೊಡ್ಡ ವೇದಿಕೆ ಮೇಲೆ ಟೊಂಕಕ್ಕೊಂದು ಟಾವಲ್ ಕಟ್ಕೊಂಡು, ತಲೆ ಮೇಲೆ ಪಟಕ ಸುತ್ತಕೊಂಡು, ಹೆಗಲ ಮೇಲೆ ಏನಪ್ಪಾ ಅಂತಂದ್ರ ಅದು ಮೃದಂಗ ತಾಳ ಹಾಕೊಂಡ ಪಾಂಡುರಂಗನ ಕೀರ್ತನ ಹೇಳ್ತಿದ್ದ. ಸಂತ ತುಕಾರಾಮ ಅವ್ರನ್ನೊಂದಿಟ್ಟು ತಪ್ಪಿಸಿ, ಶಿವಾಜಿ ಮಹಾರಾಜ ಅವ್ರನ್ನೊಂದಿಟ್ಟು ತಪ್ಪಿಸಿ ಆ ಕಡೆ ಹಾದೆ ಈ ಕಡೆ ಹಾದೆ. ಎಲ್ಲಿಗೆ ಬಂದ ಅಂತಂದ್ರೆ ಸೀದಾ ಈ ಕೀರ್ತನ ನಡೆದ ಸಂದರ್ಭದೊಳಗೆ ಬಂದ. ಅರೇ ತುಕಾರಾಮ ಕೀರ್ತನ ಹೇಳಾಕತಾನ. ತುಕಾರಾಮನ ಕೀರ್ತನ ಮಂದಿ ಬಹಳ ಅದ, ಈ ಮಂದಿ ಗದ್ದಲದಾಗ ಹೋಗಿ ಕೂತು ಬಿಡ್ಬೇಕು, ಇಲ್ಲಿ ಕೂತರ ಅವ್ರಿಗೆ ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂಡು ಸೀದಾ ಎಲ್ಲಿಗೆ ಬಂದ ಅಂತಂದ್ರೆ ತುಕಾರಾಮ್ ಏನು ಕೀರ್ತನ ಹೇಳ್ತಿದ್ಲ ಅವನು ಮುಂದೆ ಬಂದು ಕುಂತ. ಶಿವಾಜಿ ಮಹಾರಾಜ್ ಭಾರಿ ತರುಣ. ಶಿವಾಜಿ ಮಹಾರಾಜ್ ಅವನ ಫೋಟೋ ನೋಡಿರ್ಬೇಕು ನೀವು. ಬಹಳ ಚಂದ ದಾಡಿ, ಉದ್ದಕ ಟೊಪ್ಪಿಗೆ, ಒಳ್ಳಾಗ ಮುತ್ತಿನ ಹಾರ. ರಾಜ ರೀ ಶಿವಾಜಿ ಮಹಾರಾಜ. ರಾಜ ಬಂದು ಮುಂದೆ ಕುಂತ. ಅವರು ಎಲ್ಲರೂ ಔರಂಗಜೇಬನ ಜೊತೆಗಿರ್ತಕ್ಕಂಥ ಎಲ್ಲ ಅವ್ರೇನಿದಾರಲ್ಲ ಯೋಧರು ಹುಡುಕಾಡ್ಕೊತ ಬಂದರು. ಸುತ್ತೂರಿಗೆ ಬಂದೇನಪ್ಪಾ ಅಂತಂದ್ರೆ ನಿಂದಿರಿಸಿಬಿಟ್ರು. ಸುತ್ತೂರಿಗೆ ಬಂದ ನಿಂದಿರಿಸಿಬಿಟ್ರು ಅವ್ರನ್ನ.
ಅವರು ಸುತ್ತೂರಿಗೆ ಬಂದು ನಿಂತ ಸಂದರ್ಭದೊಳಗ ಶಿವಾಜಿ ಮಹಾರಾಜ ಕೀರ್ತನ ಮಾಡ್ತಿದ್ದ. ಜೋರ್ ಕೀರ್ತನ ನಡೆದಿತ್ತು. ಸಾವಿರ ಸಾವಿರ ಜನ ಇದ್ದ ಸಂದರ್ಭದೊಳಗ ಕೀರ್ತನ ನಡೆದಿತ್ತು. ಅವ ಮುಂದೆ ಬಂದು ಕುಂತಾಗ ಏನಾಯಿತು ಅಂತಂದ್ರ ಅವರೆಲ್ಲರೂ ಬಂದ್ರಲ್ಲ, ಹುಡುಕಾಡಕತ್ತಿದ್ರು. ಒಂದು ಸವನೆ ಶಿವಾಜಿ ಮಹಾರಾಜ ಹುಡುಕಾಡಕತ್ತಿದ್ರು.